ಓಯ್, ಏನ್ ಗೊತ್ತಾ, ನಾನು ನಾಯಿಗಳ ಕೆಲವೊಂದು ವಿಚಿತ್ರ ವರ್ತನೆಯ ಬಗ್ಗೆ ಇರುವಂತಹ ಸಾಂಪ್ರದಾಯಿಕ ನಂಬಿಕೆ ಮತ್ತು ಶಕುನಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಓದಿದೆ. ಅದನ್ನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವು ಜನರ ನಂಬಿಕೆ ಅಷ್ಟೇ, ಇದು ವೈಜ್ಞಾನಿಕವಾಗಿ ಎಲ್ಲೂ ಸಾಬೀತಾಗಿಲ್ಲ. ನಿಮ್ಮ ಮನೆಯ ಹತ್ತಿರ ನಾಯಿ ರಾತ್ರಿ ಸಮಯದಲ್ಲಿ ಹೂಳಿಟ್ರೆ ನೀವು ಭಯ ಪಡ್ತೀರಾ? ಆರ್ ನಾಯಿ ಒಂದೇ ಪ್ಲೇಸ್ ಅನ್ನು ಮತ್ತೆ ಮತ್ತೆ ಅಗೆದರೆ ಅಲ್ಲಿ ಏನಾದ್ರೂ ರಹಸ್ಯ ಇದೆಯಾ? ಈ ತರ ಬಗೆಯ 5 ಶಕುನಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ನಾನಿಲ್ಲಿ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಮಧ್ಯರಾತ್ರಿ ನಾಯಿಯ ಊಳು. ಹಿರಿಯರ ಪ್ರಕಾರ ನಾಯಿ ಹೂಳಿಟ್ರೆ ಅಶುಭದ ಸಂಕೇತ. ಕೆಲವರು ಇದನ್ನು ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿ ಇದೆ ಅಂತ ಕೂಡ ಹೇಳ್ತಾರೆ. ಆರ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಯ ಮರಣದ ಮುನ್ಸೂಚನೆ ಅಂತ ಕೂಡ ಹೇಳ್ತಾರೆ. ವೈಜ್ಞಾನಿಕವಾಗಿ ನೋಡುವುದಾದ್ರೆ ನಾಯಿ ತನ್ನ ಪ್ರದೇಶದ ರಕ್ಷಣೆ ಅಥವಾ ಇತರ ನಾಯಿಗಳ ಜೊತೆ ಸಂವಹನ ಮಾಡಲು ಈ ರೀತಿಯ ವರ್ತನೆ ಮಾಡುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಮುಖ್ಯವಾದ ಕೆಲಸಕ್ಕೆ ಹೊರಟಾಗ ನಾಯಿ ಕಾಣುವುದು. ಈಗ ನಾಯಿ ನೀವು ಹೊರಟಾಗ ಶಾಂತವಾಗಿ ಕುಳಿತಿದ್ರೆ ಅದ್ರ ಪ್ರಕಾರ ಅದೊಂದು ನಿಮ್ಗೆ ಶುಭ ಸಂಕೇತ. ಅಂದ್ರೆ ನೀವು ಯಾವ ಕೆಲಸಕ್ಕೆ ಹೋಗಿರ್ತೀರಿ ಅದು ಯಶಸ್ವಿ ಆಗುತ್ತೆ ಎನ್ನುವಂತಹ ಒಂದು ನಂಬಿಕೆ. ಮೂರನೇದಾಗಿ ನಾಯಿಗಳ ಜಗಳ. ಈಗ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಅಂತ ಹೊರಟಾಗ ನಾಯಿಗಳು ಕಚ್ಚಾಡುವುದನ್ನು ಅಥವಾ ಜಗಳ ಆಡುವುದನ್ನು ನೋಡಿದ್ರೆ ಆ ಕೆಲಸ ಆಗುದಿಲ್ಲ ಅಥವಾ ಅಲ್ಲಿ ಏನಾದ್ರೂ ಒಂದು ಅಡಚಣೆ ಬರ್ಬೋದು ಅಂತ ಇನ್ನೊಂದು ಶಕುನ ಕೂಡ ಇದೆ. ನಾಲ್ಕನೇದಾಗಿ ನಾಯಿಗಳ ಆಟ. ನೀವು 2 ಅಥವಾ ಅದಕ್ಕಿಂತ ಜಾಸ್ತಿ ನಾಯಿಗಳು ಸಂತೋಷದಿಂದ ಆಟ ಆಡ್ತಿರುವುದನ್ನು ಕಂಡ್ರೆ ಅದು ಒಂಥರ ಶುಭ ಶಕುನ ಅಥವಾ ಆ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಅಥವಾ ಏನಾದ್ರೂ ಒಂದು ಶುಭ ಸುದ್ದಿ ಸಿಗುವಂತಹ ಮುನ್ಸೂಚನೆ ಅಂತ ಕೂಡ ಹೇಳ್ತಾರೆ. ನಿಮ್ಮ ಬಳಿ ಬಂದು ನಿಮ್ಮ ಪಾದಗಳನ್ನು ನೆಕ್ಲಿಕ್ಕೆ ಪ್ರಾರಂಭಿಸಿದ್ರೆ ನಿಮ್ಗೆ ಸದ್ಯದಲ್ಲೇ ದೂರದ ಪ್ರಯಾಣ ಹೋಗುವಂತಹ ಒಂದು ಚಾನ್ಸ್ ಇದೆ ಅಂತ ಕೂಡ ಹೇಳ್ತಾರೆ. 5ನೇದಾಗಿ ನಾಯಿ ಪದೇ ಪದೇ ಒಂದೇ ಸ್ಥಳವನ್ನು ಅಗೆಯುವುದು. ಇದು ಶಕುನದ ಪ್ರಕಾರ ಹೇಳೋದಾದ್ರೆ ನಾಯಿ ಪದೇ ಪದೇ ಒಂದೇ ಸ್ಥಳದಲ್ಲಿ ಅಗಿತಾ ಇದ್ರೆ ಅಲ್ಲಿ ಏನಾದ್ರೂ ಒಂದು ಗುಪ್ತ ನಿಧಿ ಇದೆ ಅಥವಾ ಏನೋ ಒಂದು ರಹಸ್ಯ ಅಡಗಿದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಆಕ್ಚುಲ್ ಆಗಿ ನೋಡಿದ್ರೆ ನಾಯಿ ತೇವಾಂಶ ಇರುವ ಜಾಗವನ್ನು ಆರ್ ಏನಾದ್ರೂ ಕೀಟಗಳು ಅಥವಾ ಏನಾದ್ರೂ ವಸ್ತುಗಳು, ಆಹಾರ ಅಂತಹ ಒಂದು ವಸ್ತು ಸಿಕ್ಕಿದಾಗ ಅದು ಅಗಿತದೆ ಎನ್ನುವುದು ನಿಜವಾದಂತಹ ಫ್ಯಾಕ್ಟ್. ನಾಯಿಗಳ ವರ್ತನೆಗೆ ಸಂಬಂಧಿಸಿದಂತೆ ಹಲವಾರು ವಿಚಾರಗಳು ಅಥವಾ ನಂಬಿಕೆಗಳು ಇದೆ. ಆದ್ರೆ ಇದನ್ನು ಎಷ್ಟು ನಿಜ ಎಷ್ಟು ಸುಳ್ಳು ಇದು ನಂಬುವಂಥದ್ದು ನಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂತದ್ದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಖುಷಿಯಾಗಿರಿ.